ಹಸನಾಪುರದಲ್ಲಿ ವಿಚಿತ್ರ ಆಕಳ ಕರುವಿನ ಜನನ. ಎರಡು ತಲೆ 4 ಕಣ್ಣಿನ ಆಕಳ ಕರು ಕಂಡು ಜನರಲ್ಲಿ ಅಚ್ಚರಿ. ಆ ರೈತನ ಮನೆಯ ಕೊಟ್ಟಿಗೆಯಲ್ಲಿ ಆಕಳು ಕರುವಿಗೆ ಜನ್ಮ ನೀಡಿತ್ತು. ಆದ್ರೆ ಕರುವನ್ನ ನೋಡಲು ಜನ ತಂಡೋಪತಂಡವಾಗಿ ಬಂದಿತ್ತು. ಅರೆ, ಇದ್ಯಾಕೆ ಆಕಳು ಕರುವನ್ನ ನೋಡಲು ಅಷ್ಟು ಜನ ಬಂದ್ರು ಅಂತ ಅನ್ಕೋತೀರಾ? ಇಲ್ಲೇ ಇರೋದು ನೋಡಿ ಕುತೂಹಲಕಾರಿ ಸಂಗತಿ. ಹೌದು ವೀಕ್ಷಕರೇ, ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ನಗರಸಭೆ ವ್ಯಾಪ್ತಿಯ ಹಸನಾಪುರದಲ್ಲಿ ಜನಿಸಿದ ಕರು ಸಾಮಾನ್ಯ ಕರು ಆಗಿರಲಿಲ್ಲ. ಈ ಆಕಳನ್ನು ನಮ್ಮ ಮನೆಯಲ್ಲಿ ಒಂದು ಕರ ಹುಟ್ಟಿದೆ. ಅದು 4 ಕಣ್ಣು 2 ತಲೆಯನ್ನು ಆಗಿದೆ. ಅದಕ್ಕೆ ಸುಮಾರು 2-3 ದಿವಸ ಆಗಿದೆ. ಅದು ಹೆಣ್ಣು ಕರುವನ್ನು ಹುಟ್ಟಿದೆ. ಅದಕ್ಕಾಗಿ ಇದಕ್ಕೆ ಪರಿಶೀಲನೆ ಮಾಡಲು ವೈದ್ಯರಿಗೆ ತಪಾಸಣೆ ಮಾಡಲಿಕ್ಕೆ ಹೇಳಿದ್ದೀವಿ. ಅವ್ರು ಬಂದಿಲ್ಲ. ಆಕಳ 3 ವರ್ಷದ ಆಕಳ ಐತ್ರಿ. ಅದ್ರ ಹೊಟ್ಟೆಯಲ್ಲಿ ಮನಿದೆ ಆಕಳದು. ಅದ್ರ ಹುಟ್ಟಿದೆ ಅದು ಕರವನ್ನು. ಬಹಳ ಫೀಲ್ಡ್ ಆಗ್ಯದ ಸರ್ ಅದನ್ನ ನೋಡಿಗೆಸಿ. ಅದಕ್ಕೆ ಅದ್ರ ಸಣ್ಣ ಜೀವನ ಹೆಂಗ್ ಬದುಸಬೇಕು ನಮ್ಗೆ ತಿಳಿವಲ್ಲಾಗಿದೆ, ಅರ್ಥ ಆಗಲಾಗಿದೆ. ಆದರೆ ಅದಕ್ಕೆ ವೈದ್ಯರನ್ನೇ ನಮ್ಗೆ ಸಲಹೆ ಕೊಡ್ಬೇಕು. ಅದಕ್ಕೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಹುಟ್ಟಿಸ್ಬೇಕಂದ್ರೆ ಬಹಳ ಕಷ್ಟ ಅದ ಜೀವನ. ಯಾಕಂದ್ರೆ ಒಂದು ಹುಟ್ಟಿದ ಕೂಸಿಗೆ ಆತರ ಜೀವನ ಮಾಡ್ಬೇಕಾಗ್ತದೆ. ಅದಕ್ಕೆ ನಾವು ಬಹಳಷ್ಟು ಜಾನುವಾರು ಸಾಕಿದ್ದೇವೆ. ಆದ್ರೆ ಇಂಥ ಒಂದು ಘಟನೆ ನೋಡಿದ್ರೆ ಇದು ಫಸ್ಟ್ ರಂಗಂಪೇಟೆ ಗ್ರಾಮದಲ್ಲಿ ನಾವು ನೋಡಿ ಬಹಳ ಆಶ್ಚರ್ಯ ಆಗಿದೆ. ಹಸನಾಪುರದ ಅಜಿದಾ ಸಾಬ್ ದೊಡ್ಡ ಕುರೇಶಿ ಅವರ ಕೊಟ್ಟಿಗೆಯಲ್ಲಿ ಆಕಳು ವಿಚಿತ್ರ ಕರುವಿಗೆ ಜನ್ಮ ನೀಡಿತ್ತು. ವಿಶೇಷವೆಂದರೆ ಕರುವಿನ ದೇಹ ಒಂದೇ ಆಗಿದ್ದು ತಲೆ 2 ಇತ್ತು. ತಲೆ ಒಂದಕ್ಕೊಂದು ಅಂಟಿಕೊಂಡಿದ್ದು 4 ಕಣ್ಣುಗಳಿದ್ವು. ಈ ಆಕಳು ಕರುವನ್ನ ನೋಡಲು ಸುತ್ತಮುತ್ತಲಿನ ಗ್ರಾಮಸ್ಥರು ಮುಗಿಬಿದ್ರು. ಪಶು ಒಂದು ಅಂದ್ರೆ ಆಕಳು ಒಂದು ವಿಚಿತ್ರವಾದ ಕರುವನ್ನು ಜನ್ಮ ನೀಡಿದೆ. ಹೆಂಗಂದ್ರೆ 2 ಮುಖ, 4 ಕಣ್ಣು, 2 ಕಿವಿ, 4 ಕಾಲು, ಈ ರೀತಿಯಾಗಿ ಒಂದು ಹೆಣ್ಣು ಮಗುವಿಗೆ ಆಕಳು ಜನ್ಮ ನೀಡಿದೆ. ಇದನ್ನು ನೋಡಿ ನಮ್ಮ ಮನೆಯ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಆಶ್ಚರ್ಯಗೊಳಗಾಗಿದ್ದಾರೆ. ಅಂದ್ರೆ ಅವ್ರಿಗೆ ಆ ರೀತಿಯ ಜನನ ನೀಡಿರೋದ್ರಿಂದ ಅವರಿಗೆ ಒಂಥರ ವಿಚಿತ್ರ ಗಾಬರಿಯಾಗಿದ್ದಾರೆ. ಯಾಕಂದ್ರೆ ಇಂತಹ ಒಂದು ವಿಚಿತ್ರವಾದ ಘಟನೆ ಅಂತಾನೆ ಹೇಳ್ಬೋದು. 2 ಮುಖ ಒಂದೇ ಜೀವ ಅಂದ್ರೆ ಬಹಳ ಆಶ್ಚರ್ಯದ ಸಂಗತಿ. ಈಗಾಗಲೇ ಇದು 2 ದಿನ ಆಯ್ತು ಈ ಆಕಳಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ. ಹಸು ಮೊದಲ ಸಲ ಕರುವಿಗೆ ಜನ್ಮ ನೀಡಿತ್ತು. ಮನೆ ಮಂದಿ ಖುಷಿಯಲ್ಲಿದ್ರು. ಆದ್ರೆ 2 ತಲೆ ಕರುವನ್ನ ನೋಡಿ ಯೋಚನೆ ಮಾಡುವಂತಾಗಿತ್ತು. ಪಶು ವೈದ್ಯರು ಹೇಳುವ ಪ್ರಕಾರ ಈ ಕರುವು ಪಾಲಿಸೆಫಾಲಿ ಎಂದು ಕರೆಯಲ್ಪಡುವ ಸ್ಥಿತಿಯಲ್ಲಿರುತ್ತೆ ಅಂತೆ. ಹೀಗಿದ್ದಾಗ ಕರು 2 ತಲೆಗಳನ್ನ ಒಟ್ಟಿಗೆ ಸೇರಿದು ಒಂದೇ ದೇಹ ಹೊಂದಿರುತ್ತೆ, 4 ಕಣ್ಣುಗಳನ್ನ ಹೊಂದಿರುತ್ತೆ. ಆದ್ರೆ ಹಸನಾಪುರದ 2 ತಲೆ ಕರು ಕೆಲ ಗಂಟೆಗಳ ಬಳಿಕ ಅಸುನೀಗಿದೆ. ಪ್ರಕೃತಿಯ ವಿಸ್ಮಯಗಳು ಮನುಷ್ಯನ ತರ್ಕಕ್ಕೆ ನಿಲುಕದ ಸಂಗತಿ ಅಂತ ಗ್ರಾಮಸ್ಥರು ಮಾತನಾಡ್ಕೊಳ್ತಿದ್ದಾರೆ. ಆದ್ರೆ ಡಾಕ್ಟರ್ಗಳಿಗೆ ಕರೆದು ತೋರಿಸಿದ್ರೆ ಅದ್ರಲ್ಲಿ ಏನು ಪ್ರಯೋಜನ ಆಗಿಲ್ಲ. ಇದು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ರಂಗಂಪೇಟೆ ಗ್ರಾಮದಲ್ಲಿ ಈ ಒಂದು ವಿಚಿತ್ರವಾದಂತಹ ಘಟನೆ ಆಗಿದೆ. ನ್ಯೂಸ್ 24 ಭಾರತ್, ಯಾದಗಿರಿ.